ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಏನು ಯೋಜನೆಯನ್ನು ರೂಪಿಸಿದ್ರು, ಇವತ್ತು ಆ ಹಸಿವು ಮುಕ್ತ ಕರ್ನಾಟಕ ಆಗಿದೆ. ಇದನ್ನು ಬಹಳಷ್ಟು ಟೀಕೆ ಮಾಡಿದ್ರು ವಿರೋಧ ಪಕ್ಷದವರು, ಇದು ಜಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ಸರ್ಕಾರ ಏನು ಜಾರಿಗೆ ತಂದಿದೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು, ಇವತ್ತು ಅದು ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಮತ್ತು ಗೃಹ ಜ್ಯೋತಿ ಇರ್ಬೋದು, ಮತ್ತು ಅನ್ನಭಾಗ್ಯ ಇರ್ಬೋದು, ಮತ್ತು ಯುವ ನಿಧಿ ಇರ್ಬೋದು, ಈ ಯೋಜನೆಗಳನ್ನು ನಮ್ಮ ಪಕ್ಷ ಚುನಾವಣೆ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜಾರಿಗೆ ತರ್ತೀವಿ ಅಂತ ಹೇಳಿದರು. ಸರ್ಕಾರ ಬಂದ ಕೇವಲ 6 ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತಕ್ಕಂಥದ್ದು, ಅಂದರೆ ಮಧ್ಯವರ್ತಿಗಳ ಆವಳಿ ಇಲ್ಲದಂಗೆ ಫಲಾನುಭವಿಗಳಿಗೆ ನೇರವಾಗಿ ತಲುಪತಕ್ಕಂಥ ಯೋಜನೆಯನ್ನು ರೂಪಿಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿ ಕುಟುಂಬಕ್ಕೂ ಕೂಡ ತಲುಪುವಂತೆ ಮಾಡಿದ್ದಾರೆ. ಇವತ್ತು ಏನಾಗಿದೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ, ಅಂದರೆ ಎಲ್ಲರಿಗೂ ಕೂಡ ಕನಿಷ್ಠ ಆದಾಯ ಇರಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಮುಖ್ಯ ಯೋಜನೆ, ಮುಖ್ಯ ಗುರಿ ಕೂಡ ಆಗಿದೆ. ಹಂಗಾಗಿ ಪ್ರತಿ ಕುಟುಂಬಕ್ಕೂ ಕೂಡ ಇವತ್ತು ಒಂದು ಬೇಸಿಕ್ ಇನ್ಕಮ್ ಅಂತಕ್ಕಂಥದ್ದು ಇದರಿಂದ, ಈ ಯೋಜನೆಗಳ ಜಾರಿಗೆ ತಂದಿದ್ದರಿಂದ ಸಿಗ್ತಾ ಇದೆ. ಇದರಿಂದ ಇವತ್ತು ಮಹಿಳೆಯರು ಸ್ವಾವಲಂಬಿಗಳಾಗಿ ಇವತ್ತು ಜೀವನವನ್ನು ನಡೆಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ. ಮತ್ತು ಮಹಿಳೆಯರು ಮತ್ತು ಯಾರು ಬಡವರಿದ್ದಾರೆ, ಈ ಯೋಜನೆಗಳಿಂದ ಏನು ಅವರಿಗೆ ಹಣ ಬರ್ತಾ ಇದೆ ಅಥವಾ ಈ ಯೋಜನೆಗಳಿಂದ ಏನು ಅವ್ರಿಗೆ ಹಣ ಉಳಿತಾಯ ಆಗ್ತಾ ಇದೆ, ಇದರಿಂದ ಅವ್ರಿಗೆ ಹೆಚ್ಚು ಕೊಳ್ಳುವ ಶಕ್ತಿ ಬಂದಿದೆ. ಇವತ್ತು ಹೆಚ್ಚು ಕೊಳ್ಳುವ ಶಕ್ತಿ ಬಂದಿದ್ದರಿಂದ ಇವತ್ತು ಸರ್ಕಾರಕ್ಕೂ ಕೂಡ ಹೆಚ್ಚು ಇನ್ಕಮ್ ರಿಸೋರ್ಸ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿನೇ ಇವತ್ತು ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಏನು GSTಯನ್ನು ಕೇಂದ್ರ ಸರ್ಕಾರ ಕಟ್ತಾ ಇದ್ದೀವಿ, ನಾವು 2ನೇ ಅತಿ ದೊಡ್ಡ ರಾಜ್ಯ ಆಗಿದೆ. ಇವೆಲ್ಲವುಗಳು ಕೂಡ ಇವತ್ತು ಗೃಹ ಜ್ಯೋತಿಯಿಂದ ಹಣ ಉಳಿತಾಯ ಆಗ್ತಾ ಇದೆ. ಏನು ಪ್ರತಿ ತಿಂಗಳು ಅವರು ಬೆಸ್ಕಾಂಗೆ ಬಿಲ್ ಕಟ್ತಿದ್ರು, ಇವಾಗ ಅದೆಲ್ಲ ಕೂಡ ಉಳಿತಾಯ ಆಗಿದೆ. 200 ಯೂನಿಟ್ವರೆಗೂ ಕೂಡ ಉಚಿತವಾಗಿ ಕೊಟ್ಟಿರೋದ್ರಿಂದ ಉಳಿತಾಯ ಆಗಿದೆ. ಮತ್ತು ಏನು ಅನ್ನಭಾಗ್ಯ ಯೋಜನೆಯಲ್ಲಿ ಇವತ್ತು ನಾವು 10 kg ಅಕ್ಕಿಯನ್ನು ಕೊಡ್ತಾ ಇದ್ದೇವೆ, ಅದರಿಂದ ಕೂಡ ಇವತ್ತು ಅವರಿಗೆ ಆದಾಯ ಉಳಿತಾಯ ಆಗ್ತಾ ಇದೆ. ಬಡವರು ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಏನು ಯೋಜನೆಯನ್ನು ರೂಪಿಸಿದ್ರು, ಇವತ್ತು ಆ ಹಸಿವು ಮುಕ್ತ ಕರ್ನಾಟಕ ಆಗಿದೆ ಅನ್ನಭಾಗ್ಯ ಯೋಜನೆಯಿಂದ. ಮತ್ತು ಶಕ್ತಿ ಯೋಜನೆಯಿಂದ ಇವತ್ತು ಏನು ಹೆಣ್ಮಕ್ಳು ಇವತ್ತು ಎಲ್ಲ ಕಡೆ ಕೂಡ ಅವರು ತವರು ಮನೆಗೆ ಹೋಗ್ತಕ್ಕಂಥದ್ದು ಇರ್ಬೋದು, ಅಥವಾ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಇರ್ಬೋದು, ವಿಶೇಷವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಕಾಲೇಜ್ಗೆ ಹೋಗ್ತಕ್ಕಂಥದ್ದು ಇರ್ಬೋದು, ಮತ್ತು ಕಾರ್ಮಿಕರು ಉದ್ಯೋಗವನ್ನು ಅರಸಿ ಅವರು ತಾಲೂಕಾ ಕೇಂದ್ರ ಜಿಲ್ಲಾ ಕೇಂದ್ರಕ್ಕೆ ಬರ್ತಕ್ಕಂಥದ್ದಕ್ಕಿರ್ಬೋದು, ಇವೆಲ್ಲವುಗಳು ಕೊಟ್ಟಿರೋದ್ರಿಂದ ಅವರ ಕೂಡ ಆದಾಯದಲ್ಲಿ ಇವತ್ತು ಹೆಚ್ಚಾಗಿದೆ. ಮತ್ತು ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಕುಟುಂಬದ ಯಜಮಾನಿಗೆ, ಆ ಕುಟುಂಬದ ಹಿರಿಯ ಸದಸ್ಯಗೆ 2,000 ರೂಪಾಯಿ ಕೊಡೋದ್ರಿಂದ ಅವರು ಆರ್ಥಿಕವಾಗಿ ಸದೃಢ ಆಗೋದಕ್ಕೆ ಕೂಡ ಇವತ್ತು ಸಾಧ್ಯ ಆಗಿದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, 2,000 ರೂಪಾಯಿ ತೆಗೆದುಕೊಂಡಂಥ ಮಹಿಳೆಯರು ಭಾಳಷ್ಟು ಜನ ಅದನ್ನು ಯಾವ ರೀತಿ ಸದುಪಯೋಗ ಮಾಡ್ಕೊಂಡಿದ್ದಾರೆ ಅಂದರೆ, ನಾವಿವತ್ತು ಬೋರ್ವೆಲ್ ಹಾಕ್ಸಿದ್ದೀವಿ, ನಾವಿವತ್ತು ಮನೆ ಕಟ್ಸ್ಕೊಂಡಿದ್ದೀವಿ, ನಮ್ಮ ಮನೆಗೆ ಬೇಕಾದಂಥ ಒಂದು ಇದನ್ನು ಮಾಡ್ಕೊಂಡಿದ್ದೀವಿ, ಒಡವೆ ತೊಗೊಂಡಿದ್ದೀವಿ, ಹೆಣ್ಮಕ್ಳ ಮದುವೆ ಮಾಡೋದಕ್ಕೆ ಒಡವೆ ತೆಗೆದುಕೊಂಡಿದ್ದೀವಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಉತ್ತಮವಾದಂಥ ಕಾರ್ಯಗಳಿಗೆ ಇವತ್ತು ಅವೆಲ್ಲವೂ ಕೂಡ ಉಪಯೋಗ ಆಗ್ತಾ ಇದೆ. ಇವತ್ತು ಏನು ಯುವ ನಿಧಿ, ನಮ್ಮ ಯುವಕರು ಅಥವಾ ವಿದ್ಯಾರ್ಥಿಗಳು ಡಿಗ್ರಿ ಮಾಡ್ಕೊಂಡಿರ್ತಾರೆ ಅಥವಾ ಡಿಪ್ಲೊಮಾ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಉದ್ಯೋಗ ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಇವತ್ತು ಅವರಿಗೆ 3,000 ರೂಪಾಯಿ ಡಿಗ್ರಿ ಮಾಡ್ಕೊಂಡಂಥವ್ರಿಗೆ ಮತ್ತು 1,500 ರೂಪಾಯಿ ಡಿಪ್ಲೊಮಾ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥದ್ರಿಂದ ಕೂಡ ಯುವಕರಿಗೆ ಭಾಳಷ್ಟು ಇದು ಉದ್ಯೋಗವನ್ನು ಅರಸಿ ಅವರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಉಪಯೋಗ ಆಗ್ತದೆ. ಇವತ್ತು ಇವೆಲ್ಲವೂ ಕೂಡ, ಅದು ಅನ್ನಭಾಗ್ಯ ಯೋಜನೆ ನಾನು ಈಗಾಗಲೇ ಹೇಳಿದೆ, ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ. ಏನು ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಮತ್ತು ಕಾಂಗ್ರೆಸ್ ಪಕ್ಷ ಹೇಳಿದೆ ಅಂದರೆ, ಯಾರು ಕೂಡ ಹಸಿವಿನಿಂದ ಮಲಗಬಾರ್ದು, ಪ್ರತಿಯೊಬ್ಬರು ಕೂಡ ಹಸಿವಿನಿಂದ ಮಲಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಬೇಕು, ನೆಮ್ಮದಿಯಾಗಿ ಮಲಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು, ಹಿಂದೆ ಸಿದ್ದರಾಮಣ್ಣವರು 13ರಿಂದ 18ರಲ್ಲಿ ಮುಖ್ಯಮಂತ್ರಿ ಆಗಿದ್ದ 7 kg ಕೊಡ್ತಿದ್ರು, ಮತ್ತು ಅದಾದಮೇಲೆ ರಾಜ್ಯದಲ್ಲಿ BJP ಸರ್ಕಾರ ಬಂದ ಮೇಲೆ 4 kgಗೆ ತಂದಿದ್ರು. ಇವತ್ತು ಸಿದ್ದರಾಮಣ್ಣವರು ಆವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 10 kg ಕೊಡ್ತೀವಿ ಅಂತ. ಆ ನುಡಿದಂತೆ ಇವತ್ತು ಯಾರಾದರೂ ನಡೆದಿದ್ದಾರೆ ಅಂದರೆ ಮಾನ್ಯ ಸಿದ್ದರಾಮಣ್ಣವರು ಮತ್ತು ಸರ್ಕಾರ. ಹಂಗಾಗಿ ಇವತ್ತು ಎಲ್ಲ ಯೋಜನೆಗಳು, ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಇದನ್ನು ಭಾಳಷ್ಟು ಟೀಕೆ ಮಾಡಿದ್ರು ವಿರೋಧ ಪಕ್ಷದವರು, ಇದು ಜಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ, ಜಾರಿಗೆ ತರದೇ ಇರತಕ್ಕಂಥ ಅದನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಸುಳ್ಳು ಆಶ್ವಾಸನೆಗಳು ಕೊಡೋದ್ರ ಮೂಲಕ ಜನರಿಗೆ ಮೋಸ ಮಾಡ್ತಾ ಇದೆ ಅಂತೇಳಿ. ನಾವೇನು ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೀವಿ. ಇವತ್ತು ದೇಶದ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನು ಜಾರಿಗೆ ತರ್ತಕ್ಕಂಥದ್ದು ಮಾಡಿದ್ದಾರೆ ಅಂದರೆ ಇದು ಅತ್ಯಂತ ಯಶಸ್ವಿಯಾಗಿದೆ. ಹಂಗಾಗಿ ಇವತ್ತು ಏನು 6ನೇ ತಾರೀಕು ಕೋಲಾರ ಜಿಲ್ಲಾ ಪಂಚ ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಆಗ್ತಾ ಇದೆ, ಅದು ಯಶಸ್ವಿಯಾಗಬೇಕು.
ಮತ್ತು ಏನು ಈ ಯೋಜನೆ ಜಾರಿಗೆ ತರ್ತಕ್ಕಂಥದ್ದಕ್ಕೆ ಅಹರ್ನಿಶಿ ದುಡಿದಿದ್ದಾರೆ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಒಳ್ಳೆಯದಾಗಬೇಕು ಅಂತೇಳಿ ಶುಭ ಹಾರೈಸ್ತೇನೆ.